ಸುರ್ಜೇವಾಲಾ ಬುಲಾವ್ ಬಂದರೂ ಕೂಡ ರಾಜು ಕಾಗೆ ಗೈರಾಗಿದ್ದು ಯಾಕೆ? ಮೀಟಿಂಗ್ಗೆ ಗೈರಾಗಿದ್ದಾರೆ. ಸಾರಿಗೆ ನಿಗಮದ ಸಭೆಗೂ ಕೂಡ ಅವರು ಹಾಜರಾಗಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ನಿಗದಿಯಾಗಿತ್ತಂತ ಮೀಟಿಂಗು. ನಿನ್ನೆ ರಾತ್ರಿ ಕರೆ ಮಾಡಿ ಸಭೆಗೆ ಬರಬೇಕು ಅಂತ ಅವ್ರಿಗೆ ಬುಲಾವ್ ಬಂದಿತ್ತು. ಆದರೆ ಈ ರೀತಿಯಾಗಿ ಅವರು ಇವತ್ತು ಸಭೆಗೆ ಬಂದಿಲ್ಲ, ಗೈರಾಗಿದ್ದಾರೆ. ಯಾಕೆ ಅಂದರೆ ಮುನಿಸು ಇನ್ನೂ ಮುಂದುವರೆದಿದೆ ಅಂತ ಅರ್ಥ ಇದು. ಸುರ್ಜೇವಾಲಾ ಅವರು ಬರ್ತಾರೆ ಅಂತ 1 ವಾರದ ಮುಂಚೆನೇ ಗೊತ್ತಾಗಿತ್ತಲ್ವಾ, 30ನೇ ತಾರೀಕು ಬರ್ತಾರೆ ಅಂತ ಅವ್ರ ನಾಯಕರು ಹೇಳ್ತಾ ಇದ್ರಲ್ವಾ. ಮಧ್ಯಾಹ್ನ 2 ಗಂಟೆಗೆ ಸಭೆಯ ನಿಗದಿಯಾಗಿತ್ತು. ನಿನ್ನೆ ರಾತ್ರಿನೇ ಕರೆ ಮಾಡಿ ಹೇಳಿದರು ಬರೋಕ್ಕೆ ಅವಕಾಶಗಳಿತ್ತು, ಆದರೆ ಕಾಗೆ ಬಂದಿಲ್ಲ. ಇಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆ ಗೈರಾಗಿದ್ದಾರಂತೆ. ಬೆಳಗಾವಿಯಲ್ಲಿ ಸಾರಿಗೆ ನಿಗಮದ ಸಭೆಗೆ ಹಾಜರಾಗಿದ್ದರು. ನಾಳೆ ಬೆಳಗ್ಗೆ 11 ಗಂಟೆಗೆ ಕಾಗೆ ಭೇಟಿಯಾಗಲು ನಿರ್ಧಾರ ಮಾಡಿದ್ದಾರೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, BR ಪಾಟೀಲ್ ಹೆಂಗೆ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೋ ಅದೇ ರೀತಿಯಾಗಿ ಈಗ ರಾಜು ಕಾಗೆಯವರ ಅಸಮಾಧಾನವೂ ಕೂಡ ಒಳಬೇಗುದಿ BR ಪಾಟೀಲ್ ಅವ್ರ ಥರನೇ ಇದೆ. ಹೌದು, ಅವ್ರು ಹೇಳಿದ ನಿಜ, ನಮಗೂ ಕೂಡ ಅನ್ಯಾಯ ಆಗ್ತಾ ಇದೆ, ಅನುದಾನ ಬರ್ತಾ ಇಲ್ಲ, 2 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು, ಗುದ್ಲಿ ಪೂಜೆ ಮಾಡೋಕ್ಕಾಗ್ತಿಲ್ಲ, ನಮಗೆ ಒಬ್ಬ ಇಂಜಿನಿಯರ್ ಸಿಗ್ತಾ ಇಲ್ಲ ನಮ್ಮ ಕೈಗೆ, ರಸ್ತೆಗಳು ಮಾಡೋಕ್ಕಾಗ್ತಾ ಇಲ್ಲ, ಜನಕ್ಕೆ ಏನಂತ ಉತ್ತರ ಕೊಡೋಣ ಅಂಥೇಳಿ ಇದೇ ರಾಜು ಕಾಗೆ ಹೇಳಿದರು. ಹಾಗಾಗಿನೇ ಇದು ಸಹಜವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನು ತಂದಿತ್ತು. ಅದೆಲ್ಲವನ್ನು ಹೇಳೋದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ರಲ್ವ, ಯಾಕೆ ಬರಲಿಲ್ಲ? ಹಾಗಾದರೆ ನಿನ್ನೆ ರಾತ್ರಿ ಕಾಲ್ ಮಾಡಿ ಇಂದು ಭೇಟಿ ಆಗುವಂತ ಹೇಳಿದರು. ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆ ಹೋಗಲಾಗಲಿಲ್ಲ. ನಾಳೆ ಬೆಳಗ್ಗೆ ಹೋಗಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತೇನೆ. ಯಾಕೆ ಕರೆದಿದ್ದಾರೋ ಗೊತ್ತಿಲ್ಲ, ಏನು ಕೇಳ್ತಾರೋ ಹೇಳ್ತೀನಿ. ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ ಶಾಸಕ ರಾಜು ಕಾಗೆ. ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣ. ನೀವು ಮೊನ್ನೆ ಬಹಿರಂಗವಾಗಿ ನಿಮ್ಮ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರಿ, ಅಸಮಾಧಾನ ಹೊರಹಾಕಿದ್ರಿ, ಅದೇ ಕಾರಣಕ್ಕೋಸ್ಕರ ನಿಮ್ಗೆ ಕರೆದಿರೋದೀಗ. ಹೆಂಗೆ BR ಪಾಟೀಲ್ ಅವರಿಗೆ ಪ್ರಶ್ನೆಗಳನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ನಿಮಗೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಅಸಮಾಧಾನ ಏನಿದೆ? ಈಗ BR ಪಾಟೀಲ್ದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ್ದು ಅವರು ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಯಾವ ಮಟ್ಟದಲ್ಲಿ ಅನ್ಯಾಯವಾಗ್ತಾ ಇದೆ, ಅಧಿಕಾರಿಗಳ ಮಟ್ಟದಲ್ಲ ಅಥವಾ ಸಚಿವರದ ಏನಿದೆ, ನಿಮ್ಮದು ಒಂದು ಕಾರ್ಡ್ ಕೊಡಿ, ರಿಪೋರ್ಟ್ ಕಾರ್ಡು ಅನ್ನುವಂಥ ಪ್ರಶ್ನೆಯನ್ನು ಮಾಡುವ ಸಾಧ್ಯತೆಗಳಿದ್ದಾವೆ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ. ಹೇಳಿದ್ದೀನಿ ಅವರಿಗೆ ನಾಳೆ 11 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನು ಕೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿ. ಶಾಸಕರ ಜೊತೆಗೆ ಸುರ್ಜೇವಾಲಾ ಮೀಟಿಂಗ್ ವಿಚಾರ, ಶಾಸಕರ ಸಮಸ್ಯೆ ಏನಿದೆ ಅನ್ನೋದು ಕೇಳಬೇಕಾಗಿದೆ. ಯಾಕೆ ಸರ್ಕಾರದ ವಿರುದ್ಧ ಮಾತಾಡ್ತೀರಿ ಅಂತ ಕೇಳ್ತಾರೆ. ಏನೇ ಸಮಸ್ಯೆ ಇದ್ರೂ ಹೇಳಿಕೊಳ್ಳೋಕೆ ಸಭೆ ಮಾಡ್ತಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಇದ್ದಂಗೆ ಹೇಳಿದ್ದಾರೆ ಅಷ್ಟೇ. ಅವರು ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಕೇಳೋಕೆ ಬಂದಿದ್ದಾರೆ ಅಷ್ಟೇ ಹೈಕಮಾಂಡ್. ಯಾಕೆ ಸರ್ಕಾರದ ವಿರುದ್ಧ ಮಾತಾಡ್ತೀರಿ ಇದನ್ನು ಕೇಳ್ತಾ ಇರೋ ಸುರ್ಜೇವಾಲಾ, ಏನು ನಿಮ್ಮ ಸಮಸ್ಯೆ ಅಂತೇಳಿ. ಹಾಗಾಗಿನೇ ಏನೇ ಸಮಸ್ಯೆ ಇದ್ರೂ ಕೂಡ ಹೇಳಿಕೊಳ್ಳೋಕೆ ಒಂದು ರೀತಿ ವೇದಿಕೆ ಕಲ್ಪಿಸಿ ಕೊಟ್ಟಿದ್ದಾರೆ ಅನ್ನುವಂಥ ಅರ್ಥ ಸಚಿವ ಸತೀಶ್ ಜಾರಕಿಹೊಳಿ ಅವ್ರದ್ದಾಗಿದೆ. ಏನು ಸಮಸ್ಯೆ ಇದ್ರೆ ಅವ್ರ ಮುಂದೆ ಹೇಳ್ಬೋದು, ಅದನ್ನ ಅವರು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ನಮ್ಮನ್ನೇನು ಕರೆದಿಲ್ಲ, ಕರೆದ್ರೆ ನೋಡೋಣ, ನನ್ನ ಗೊತ್ತಿಲ್ಲ. ನಾವು ನಾಳೆ ನಾಡ್ದು 2 ಸಲ ಇರ್ತಾರೆ, 2 ಡೇಸ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಸಕರು ಅಸಮಾಧಾನ ಜಾಸ್ತಿ ಆಗ್ತಾ ಇತ್ತು, ಸರ್ಕಾರದ ಮೇಲೆ ಕೂಡ ಸ್ವಲ್ಪ ಈಗ ಆಯ್ತಾದ್ರೆ ಅವರೇ ಸುರ್ಜೇವಾಲಾ ಅವರ ಸ್ವಂತ ಅವರೇ ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದಾರೆ. ಅದು ಔಟ್ಕಮ್ ಬಂದ್ಮೇಲೆ ನೋಡ್ರಿ ಏನಾಗ್ತೈತಿ. ಯಾರು ಭೇಟಿ ಆಗ್ಬೋದು, ಅವ್ರಿಗೆ ಆಪ್ಷನ್ ಆಗಿರ್ತಾರೆ, ಯಾರು ಬೇಕಾದ್ರೆ. ರಾಜು ಕಾಗೆ ಗೈರನ್ನ ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿಯಲ್ಲೂ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನಾಳೆ ಹೋಗಿ ಸುರ್ಜೇವಾಲಾ ಅವರನ್ನು ಭೇಟಿ ಆಗ್ತಾರೆ. ಸುರ್ಜೇವಾಲಾ ಅವರು ಇನ್ನೂ 2 ದಿನ ಇರ್ತಾರೆ, ನಮ್ಮನ್ನು ಕರೆದಿಲ್ಲ, ನಾವು ಭೇಟಿ ಆಗೋದಿಲ್ಲ, ಅವಶ್ಯಕತೆ ಬಿದ್ದರೆ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂದರೆ ಸಚಿವರಿಗೆ ಇನ್ವೈಟ್ ಇಲ್ಲ ಆ್ಯಕ್ಚುಲಿ. ಯಾರಿಗೆಲ್ಲ ಅಸಮಾಧಾನಗಳಿದ್ದಾರೆ ಅದು ಲಿಸ್ಟ್ ಮಾಡಿದ್ದಾರೆ, 42 ಜನ MLA ಅವ್ರು ಮಾತ್ರ ಇಲ್ಲಿ ಕರೆದಿದ್ದಾರೆ. ನಮ್ಗೆ ಕರೆದಿಲ್ಲ, ಅವಶ್ಯಕತೆ ಇದ್ದರೆ ಅವ್ರು ಕರೆದ್ರೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ. ಮತ್ತು ರಾಜು ಕಾಗೆ ಗೈರಿನ ಬಗ್ಗೆ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ರಾಜು ಕಾಗೆ ಅವರನ್ನ ಕರೆದಿದ್ರು, ಆದ್ರೆ ಹೋಗಿಲ್ಲ. ಇವತ್ತು ಮೀಟಿಂಗ್ ಇತ್ತಲ್ಲ, ಇದನ್ನ ಮೀಟಿಂಗ್ ಇದು ಇಂಪಾರ್ಟೆಂಟ್ ಅಲ್ಲ. ಇನ್ನು 3 ದಿವಸ ಇರ್ತಾರೆ ಅವರು, ನಾಳೆ ನಾಡು ಇರ್ತಾರೆ. ರಾಜು ಕಾಗೆ ಅವರನ್ನ ಕರೆದಿದ್ರು, ಆದ್ರೆ ಹೋಗಿಲ್ಲ. ಇವತ್ತು ಮೀಟಿಂಗ್ ಇತ್ತಲ್ಲ, ಇದನ್ನ ಮೀಟಿಂಗ್ ಇದು ಇಂಪಾರ್ಟೆಂಟ್ ಅಲ್ಲ. ಇನ್ನು 3 ದಿವಸ ಇರ್ತಾರೆ ಅವರು, ನಾಳೆ ನಾಡು.
ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಫೋನ್ ಸಂಪರ್ಕದಲ್ಲಿ. ಶ್ರೀಧರ್, ರಾಜು ಕಾಗೆ ಹೆಸರೇ ಸೆಕೆಂಡ್ ಇತ್ತು, ಬಿ ಆರ್ ಪಟ್ಲ ಆದಮೇಲೆ ಅವರನ್ನು ಪ್ರಶ್ನೆ ಮಾಡೋದಿತ್ತು ಹೈಕಮಾಂಡ್ ನಾಯಕರು. ಬಟ್ ಈಗ ಅವರೇ ಹೋಗಿಲ್ಲ ಅಂದರೆ ಹೈಕಮಾಂಡ್ ಅವರ ಭೇಟಿಗಿಂತ ಅವರ ಮೀಟಿಂಗ್ ಇಂಪಾರ್ಟೆಂಟ್, ಅಂದರೆ ಪೂರ್ವ ನಿಯೋಜಿತ. ಅವ್ರು ಬರ್ತಾರೆ ಅಂತ ಗೊತ್ತಿದ್ರು ಈಗ ಯಾಕೆ ಇವರು ಆ ಒಂದು ಸಭೆಗೆ ಹೋದರು ಅನ್ನೋದು ಒಂದು, ಅಂದರೆ ಅಸಮಾಧಾನ ಮುಂದುವರೆದಿದೆ ಅಂತ ಅರ್ಥನಾ, ಹೇಗೆ ಅಂತ? ಪ್ರಭು, ಈಗ ಶಾಸಕ ರಾಜು ಕಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರೆದಂತ ಒಂದು 1-to-1 ಸಭೆಗೆ ಹೋಗದಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಏನು ಶಾಸಕ ರಾಜು ಕಾಗೆ ಅವರನ್ನ ಬಂದು ಖುದ್ದು ಭೇಟಿ ಆಗುವಂತೆ ಒಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರೆ ಮಾಡಿ ಆಹ್ವಾನ ಕೊಟ್ಟಿದ್ರು. ಆದ್ರೆ ಬೆಳಗಾವಿಯಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋ ಕಾರಣಕ್ಕಾಗಿ ನಾನು ಹೋಗಿಲ್ಲ ಅನ್ನೋಂತ ಒಂದು ಹೇಳಿಕೆಯನ್ನ ಶಾಸಕ ರಾಜು ಕಾಗೆ ಕೊಟ್ಟಿದ್ದಾರೆ. ನಾಳೆ ಹೋಗ್ತೀನಿ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತೀನಿ, ಜೊತೆಗೆ ಯಾಕೆ ಕರೆ ಮಾಡಿ ಕರೆದಿದ್ದಾರೆ ನಂಗೆ ಗೊತ್ತಿಲ್ಲ, ಅವ್ರು ಏನ್ ವಿಚಾರವನ್ನು ಕೇಳ್ತಾರೋ ಆ ವಿಚಾರವನ್ನು ಹೇಳ್ತೀನಿ ಅನ್ನೋಂತ ಮಾತನ್ನ ಮಾತ್ರ ಇಲ್ಲಿ ರಾಜು ಕಾಗೆ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ರಾಜು ಕಾಗೆ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಏನು KSRTCಯ ಅಧಿಕಾರಿಗಳ ಸಭೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೂಡ ಭಾಗವಹಿಸಿದ್ರು. ಈಗ ಸಂಜೆ ಏನಂದ್ರೆ ಅವರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಪ್ರಭು, ಮತ್ತೊಂದು ಕಡೆ ಏನು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಒಂದು ರಾಜು ಕಾಗೆ ಇವತ್ತು ಹೋಗಿಲ್ಲ, ಪೂರ್ವ ನಿಯೋಜಿತ ಇರೋ ಕಾರ್ಯಕ್ರಮಕ್ಕಾಗಿ ಹೋಗಿಲ್ಲ, ನಾಳೆ ಹೋಗ್ತಾರೆ, ಭೇಟಿ ಆಗ್ತಾರೆ ಅಂತ ಮಾತನ್ನ ರಾಜು ಕಾಗೆ ಅವರ ಬಗ್ಗೆ ಇಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಜೊತೆಗೆ ನಮಗೆ ಯಾವುದೇ ರೀತಿಯ ಆಹ್ವಾನ ಇಲ್ಲ ಅನ್ನುವಂತ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಶಾಸಕರನ್ನ ಕರೆದು 1-to-1 ಸಭೆ ಮಾಡ್ತಾ ಇದ್ದಾರೆ. ಶಾಸಕರ ಏನ್ ಸಮಸ್ಯೆಗಳನ್ನ ಅವ್ರು ಆಲಿಸ್ತಾ ಇದ್ದಾರೆ, ಯಾಕೆ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಅನ್ನೋಂಥದ್ದು ಕೂಡ ಅವರು ಏನು ಸುರ್ಜೇವಾಲಾ ಅವರು ಶಾಸಕರನ್ನ ಕೇಳಿದ್ದಾರೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ರಾಜು ಕಾಗೆ ಅವರ ಏನು ಸುರ್ಜೇವಾಲಾ ಅವರ ಇಂದು ಭೇಟಿ ಏನಿದೆ ಅದನ್ನ ಏನು ಗೈರಾಗುವ ಮೂಲಕ ಎಲ್ಲೋ ಒಂದ್ ಕಡೆ ಸಾಕಷ್ಟು ರಾಜಕೀಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ನಾಳೆ ಏನು ಸುರ್ಜೇವಾಲಾ ಮುಂದೆ ಹಾಜರಾಗುವಂತ ರಾಜು ಕಾಗೆ ಯಾವೆಲ್ಲ ವಿಚಾರಗಳನ್ನ ಅಲ್ಲಿ ಹೇಳ್ತಾರೆ, ತಮ್ಮ ಕ್ಷೇತ್ರದ ವಿಚಾರವನ್ನ ಹೇಳ್ತಾರ ಅಥವಾ ಯಾವ್ದಾದ್ರು ಇಲಾಖೆ ವಿಚಾರವನ್ನ ಹೇಳ್ತಾರ ಅಥವಾ ಯಾರಾದ್ರೂ ಸಚಿವರ ವಿರುದ್ಧ ತಮ್ಮ ಸಮಯ ಹೊರ ಹಾಕ್ತಾರ ಅನ್ನೋದು ಕೂಡ ಈಗ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.